ಎಂಗೇಜಿಂಗ್ ಆಗಿದೆ, ಪ್ಲಾಟ್ ಟ್ವಿಸ್ಟ್ ಇದೆ, ಎಲ್ಲ ಸಸ್ಪೆನ್ಸ್ ಬಿಲ್ಡಪ್ ಮಾಡುತ್ತೆ. ನೀವು ನೋಡ್ತಾ ತುಂಬ ಚೆನ್ನಾಗಿದೆ. ಏನು ತುಂಬ ಇಷ್ಟ ಆಗಿದೆ ನಿಮಗೆ ಸಿನಿಮಾ? ತುಂಬ ಇಷ್ಟ ಆಗಿದೆ ಅಂತಂದರೆ ಸಾಯಿ ಕುಮಾರ್ ಅವರ ಆ್ಯಕ್ಟಿಂಗ್ ಫಸ್ಟ್ ಕ್ಲಾಸ್, ಟಾಪ್ ನಾಚ್. ಅದರಲ್ಲಿ ಏನು ಸೆಕೆಂಡ್ ಮಾತೇ ಇಲ್ಲ. ಅವರ ಆ್ಯಕ್ಟಿಂಗ್, ಅವರು ತಗೊಂಡೋಗಿರೋ ರೀತಿ, ಕಥೆನ ಐ ಥಿಂಕ್ ಹಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ಆ್ಯಸ್ ಅ ಸೀನಿಯರ್ ಆ್ಯಕ್ಟರ್. ಮೂವಿನ ಅವ್ರ ಮೇಲೆ ಹಾಕ್ಕೊಂಡು ಹೋಗಿರೋದು ತುಂಬ ಚೆನ್ನಾಗಿದೆ. ಐ ಥಿಂಕ್ ಅವರು ಹೊಸ ಆ್ಯಕ್ಟರ್ಸ್ಗೆ ತುಂಬ ಒಳ್ಳೆ ಏನಂತಾರೆ ಸ್ಟಾರ್ಟ್ ಕೊಟ್ಟಿದ್ದಾರೆ. ಸೊ ಅವರ ಸಪೋರ್ಟಿಂದಾಗಿ ಐ ಥಿಂಕ್ ದಿಸ್ ಮೂವಿ ವಿಲ್ ಬಿ ರಿಯಲಿ ಆ ಗ್ರೇಟ್ ಹಿಟ್. ಓಕೆ, ಭಯ ಆಗುತ್ತಾ ಹೇಗೆ ಸಿನಿಮಾ ನೋಡಿ? ಸ್ಟಾರ್ಟಿಂಗಲ್ಲಿ ಫಸ್ಟ್ ಆಫ್ ಆಲ್ ಅಫ್ಕೋರ್ಸ್ ನನಗೆ ಸ್ವಲ್ಪ ಭಯ ಆಯಿತು, ಬಿಕಾಸ್ ಹಾರರ್ ಅಂತ ಅನ್ನಿಸ್ತು. ಅದಾದ್ರಿಂದ ಬಿಲ್ಡಪ್ ಆಗಿದ್ದು ಸಸ್ಪೆನ್ಸ್ ಅಂತ. ಅದಾದ್ಮೇಲೆ ಸಮ್ ಮಿಸ್ಟ್ರಿ ಇತ್ತು. ಅದಾದ್ಮೇಲಿಂದ ಕ್ಯಾರೆಕ್ಟರ್ ಬಿಲ್ಡ್ ಆಗಿತ್ತು, ಕ್ಯಾರೆಕ್ಟರ್ ಟ್ವಿಸ್ಟ್ ಬಂದಿತ್ತು, ಪ್ಲಾಟ್ ಟ್ವಿಸ್ಟ್ ಆಗಿತ್ತು. ಇಟ್ಸ್ ರಿಯಲಿ ಶಾಕಿಂಗ್ ಥಿಂಗ್. ಅರುಣ್ ಸಾಗರ್ ಅವರು ಗ್ರೇಟ್ ಜಾಬ್, ಗ್ರೇಟ್ ಜಾಬ್. ಈಸ್ ಆಲ್ಸೋ ಎಕ್ಸೆಪ್ಷನಲ್ ಆ್ಯಕ್ಟರ್. ಸೊ ಅವ್ರ ಕ್ಯಾರೆಕ್ಟರ್ ಯಾವ ಥರ ಎವಾಲ್ವ್ ಆಗುತ್ತೆ ಅನ್ನೋದನ್ನ ನೀವು ಕಾಲ್ ಮಾಡಬೇಕಾಗುತ್ತೆ. ಇಟ್ಸ್ ಅ ರಿಯಲಿ ಗುಡ್. ಏನು ಹೇಳ್ತೀರಾ ಸಿನಿಮಾ ನೋಡೋಕೆ ಬರೋರಿಗೆ? ಸಿನಿಮಾ ನೋಡೋಕೆ ಬರೋರಿಗೆ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಟು ಬಿ ಸಿ ಸಮಥಿಂಗ್ ಗ್ರೇಟ್, ಸಸ್ಪೆನ್ಸ್ಫುಲ್, ಮಿಸ್ಟ್ರಿಫುಲ್. ಆ್ಯಂಡ್ ಇದನ್ನು ನೋಡಿದಾಗ ನಿಮಗೆ ಎಲ್ಲೂ ಬೇಜಾರಾಗಲ್ಲ. ವೇಸ್ಟ್ ಆಯಿತು ನಮ್ಮ ಟೈಮ್ ಅಥವಾ ಮನಿ ಅನ್ನೋದು ಪಕ್ಕಾ ಬೇಸ ವಸೂಲು ಮೂವಿ ಆಗಿರೋದ್ರಿಂದ ಯು ಹ್ಯಾವ್ ಟು ಕಮ್ ಆ್ಯಂಡ್ ವಾಚ್. ಭಯ ಆಗ್ಬೋದು, ಬಟ್ ಆ ಭಯದಿಂದ ನಿಮಗೆ ಒಳ್ಳೆ ಮೂವಿ ಬರೋವಂಥದ್ದು ಪಕ್ಕ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿತ್ತು ಗಾರ್ಗ ಮೂವಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿದೆ, ಹಾರಿಬಲ್ ಆಗಿ. ಮತ್ತು ಫ್ಯಾಮಿಲಿ ಜೊತೆಗೆ ಕುತ್ಕೊಂಡು ನೋಡುವಂತಹ ಮೂವಿನೇ. ಮತ್ತು ಹೊಸ ಹೀರೋ ಫಸ್ಟ್ ಟೈಮ್ ಮಾಡಿದ್ದಾರೆ, ಅವ್ರಿಗೂ ಸಕ್ಸಸ್ಫುಲ್ ಸಿಗಲಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನು ಇಷ್ಟ ಆಯಿತು? ಹೋಲ್ ಮೂವಿ ತುಂಬಾ ಚೆನ್ನಾಗಿ ಸಸ್ಪೆನ್ಸ್ ಆಗಿ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಟ್ವಿಸ್ಟ್ಗಳೇ ಆಗಿರ್ಬೋದು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಸರ್, ಒಂದು ಕಡೆ ಕನ್ನಡ ಮೂವಿ ಉಳಿಸಿ, ಕನ್ನಡ ಮೂವಿ ಬೆಳೆಸಿ, ಬಟ್ ಕಂಟೆಂಟ್ ಇರಬೇಕು ಅಂತ ಹೇಳಿದರೆ ಟ್ರೈಲರ್ ನೋಡಿದಾಗ ಕಂಟೆಂಟ್ ನೋಡಿ ಇಷ್ಟ ಆಯಿತಾ? ಈಗೇನು ಅನ್ನಿಸ್ತು? ಓಕೆ ಓಕೆ ಕಂಟೆಂಟ್ ಎಲ್ಲ ಅಂತಲ್ಲ, ನಾವು ಕಂಟೆಂಟ್ ಕೊಡೋದು ಜನರ ಹತ್ರ ಆಗೋದು, ಓಕೆ, ಅದು ಮುಖ್ಯ. ಆ ರೀತಿ ಮೂವಿ ಮಾಡಿದ್ದಾರೆ. ಚೆನ್ನಾಗಿದೆ. ಸೊ ಓಪನ್ ಆಗಿ ಹೇಳ್ಬೇಕಂದ್ರೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು? ಓಪನಿಂಗಲ್ಲಿ ತುಂಬಾ ಕಾಮಿಡಿಯಾಗಿ ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡ್ಕೊಂಡು ಮೂವಿ ನೋಡಿದ್ವಿ ಲಾಸ್ಟ್ ಗಂಟನೂ ಕೂಡ. ಮತ್ತು ಫಿಲಮ್ ಮುಗಿಯೋ ಗಂಟನೂ ಸ್ವಲ್ಪ ಭಯದಿಂದನೇ ನೋಡಿದ್ದೀನಿ, ಯಾಕಂದರೆ ಸ್ವಲ್ಪ ಹಾರಿಬಲ್ ಆಗಿ ತುಂಬಾ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಸರ್. ಸಾಯಿ ಕುಮಾರ್ ಸರ್ ಅಂತೂ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂಥರ ಥ್ರಿಲ್ಲಿಂಗ್ ಆಗಿ ಇತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ, ಹೇಗೆ ಅನ್ನಿಸ್ತು ಗಾರ್ಗ? ಗಾರ್ಗ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆಗಿ ಕನ್ನಡ ಇಂಡಸ್ಟ್ರಿ ಬಂದಿದೆ. ಒಂದು ಹೊಸಬ್ರು ಹೀರೋ ಅಂತ ಅನ್ಸ್ತಿದೆ, ತುಂಬ ಚೆನ್ನಾಗಿದೆ. ಕಥೆಯಿಂದ ಹಿಡಿದು ಡೈರೆಕ್ಷನಿಂದ ಹಿಡಿದು ಅದಾದಮೇಲೆ ಇಲ್ಲಿ ಹೀರೋ ವಿಲನ್ನು ಕಥೆ ಕ್ಯಾರೆಕ್ಟ್ರು ಅನ್ನೋದಕ್ಕಿಂತ ಸಿನಿಮಾ ಒಬ್ಬ ಹೀರೋ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕನ್ನಡಿಗರು ಬಂದು ಸಿನಿಮಾನ ನೋಡಬೇಕು. ಸೌಂಡು VFX ನಾನು ಎಲ್ಲರಿಗೂ ಈಗ ಇಂಟರ್ವ್ಯೂಲ್ ಹೇಳಿದಂಗೆ ಪ್ರತಿಯೊಂದು ಅದರಲ್ಲೇ ತೂಕ ಅರ್ಧ ಎತ್ತಕ್ಕೆ ಬಂದಿರೋದೇ ಮತ್ತು ಸೌಂಡಿಂದ. ಪ್ರತಿ ಕ್ಷಣವೂ ಆ ಮ್ಯೂಸಿಕಲ್ಲೇ ತಗ್ಗಿ ಅನಿಸುತ್ತೆ. ಮೊದಲೇ ಮ್ಯೂಸಿಕ್ ಕಂಪ್ನಿ, ಆಡಿಯೋ ಕಂಪ್ನಿ ನಮ್ಮ ARC ಮ್ಯೂಸಿಕಲ್ಲೇ ಸಿನಿಮಾ ಮಾಡ್ತಿದ್ರು. ತುಂಬ ಚೆನ್ನಾಗಿ ಅವ್ರನ್ನ ನಿಭಾಯಿಸೋರೆ ಅಂತ ಹೇಳಕ್ಕೆ. ಏನು ಎಕ್ಸ್ಪೆಕ್ಟೇಷನ್ ಇತ್ತು, ಏನು ಇಷ್ಟ ಆಯಿತು? ಫಸ್ಟ್ ಆಫ್ ಆಲ್ ಹೇಳೋದಾದರೆ ನಮ್ಮ ಹೀರೋ ಸರ್ ಆ್ಯಕ್ಟಿಂಗ್ ಇಷ್ಟ ಆಯಿತು. ಅದ್ರ ಜೊತೆಗೆ ನಮ್ಮ ಡಿ-ಬಾಸ್ ಸಾಂಗ್ ಮಾಡೋದನ್ನ ತುಂಬ ಇಷ್ಟ ಆಯಿತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಈ ಸಿನಿಮಾಗೆಲ್ಲ ಸಪೋರ್ಟ್ ಮಾಡಬೇಕು. ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ. ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ, ಯೂಟ್ಯೂಬಲ್ಲಿ ಬರ್ತದೆ. ಅದಕ್ಕಿಂತ ಮುಂಚೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ನೀವು ₹100 ಕೊಡೋದು ತೂಕನೇ ಇಲ್ಲ ಅಂತಲ್ಲ. ಕನ್ನಡ ಇಂಡಸ್ಟ್ರಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಅದನ್ನೇ ನಂಬ್ಕೊಂಬತ್ತವ್ರೆ. ಒಂದು ಸಿನಿಮಾಗೆ ಅಂದರೆ 10,000 ಜನ ಒಂದು 4-5 ವರ್ಷ 5 ವರ್ಷ ಊಟ ಮಾಡ್ತಾರೆ. ಅದರಿಂದ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ. ಥ್ಯಾಂಕ್ ಯು. ಕೊಡುತ್ತೆ, ಬಟ್ ಹಾರರ್ ಮೂವಿ ಆಗಿರೋಲ್ಲ. ಡಿವೈನ್ ಇದು ಕೂಡ ಬರುತ್ತೆ. ಅದರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ನನಗೆ ಬುಲ್ಬುಲ್ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಎಲ್ಲರೂ ಥಿಯೇಟ್ರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬುಲ್ಬುಲ್ ಬಂದಿದ ತಕ್ಷಣ ಹಿಂಗೆ ವೈಬ್ ಮಾಡ್ತಾಯಿದ್ರು. ಯೂನಿಕ್ ಆಗಿರ್ತಿದ್ದಾರೆ, ಸಕ್ಕತ್ತಾಗಿದೆ. ಸ್ಟೋರಿ ಬಗ್ಗೆ ಏನು ಹೇಳ್ತಾರೆ? ಹಾಂ, ಇದು ಒಂಥರ ಸಸ್ಪೆನ್ಸ್ ಸ್ಟೋರಿನೇ ಇದೆ. ನೆಕ್ಸ್ಟ್ ಏನು ಅಂತ ಕಾಯ್ಕೊಂಡು ಇರಬೇಕು ಅನಿಸುತ್ತೆ. ಸಕ್ಕತ್ತಾಗಿದೆ, ಯೂನಿಕ್ ಆಗಿದೆ. ಪಾರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಹಾಂ,
ಆದರೆ ಖಂಡಿತ ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಹಾರರ್ ಎಫೆಕ್ಟ್ ಇದೆ, ಸಮಥಿಂಗ್ ಲೈಕ್ ಮಿಸ್ಟ್ರಿ ಥ್ರಿಲ್ಲರ್, ತುಂಬ ಎಲಿಮೆಂಟ್ಸ್ಗಳಿದೆ ಸಿನಿಮಾದಲ್ಲಿ. ತುಂಬ ಖುಷಿಯಾಯಿತು ಸಿನಿಮಾ ನೋಡಿ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಕನ್ನಡದಲ್ಲಿ ಈ ಥರ ಒಂದಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ ಅಂತ ಹೇಳಿ. ಸೊ ವೇಟಿಂಗ್ ಫಾರ್ ಪಾರ್ಟ್ 2. ಫ್ರಮ್ ಮ್ಯೂಸಿಕ್ಕಿಂದ ಹಿಡಿದು ಕ್ಯಾಮ್ರಾ ವರ್ಕ್ ಬರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಹಾಗೆ ನಮ್ಮ ಫೇವ್ರೇಟ್ ಅರುಣ್ ಸಾಗರ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ. ಒಳ್ಳೆ ಸ್ಟಾರ್ ಕಾಸ್ಟ್ ಈ ಸಿನಿಮಾದಲ್ಲಿ. ನಮ್ಮ ಅರುಣ್ ಸಾಗರ್ ಸರ್, ಸಾಯಿ ಕುಮಾರ್ ಸರ್, ಹಾಗೆ ಸಾಕಷ್ಟು ಲೈಕ್ ಮಿತ್ರಾ ಸರ್ ಎಲ್ಲರೂ ಇದ್ದಾರೆ. ಸೊ ದಯಮಾಡಿ ಕನ್ನಡ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಅಷ್ಟೇನಾ? ಒಂದು ತುಂಬ ವರ್ಷಗಳ ನಂತರ ನಾನು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡ್ತಾ ಇದ್ದೀನಿ. ಯೂಶಲಿ ಮನೇಲಿ ಕೂತ್ಕೊಳ್ಳುವಂಥ ಅಭ್ಯಾಸ ಆಗ್ತದೆ. ಆದರೆ ಇವತ್ತು ಒಂದು ಒಳ್ಳೆ ಅದ್ಭುತವಾದ ಒಂದು ಒಳ್ಳೆ ಸಿನಿಮಾ, ಒಂದು ಎಕ್ಸ್ಪೀರಿಯನ್ಸ್, ಥ್ರಿಲ್ಲಿಂಗ್ ಮೂವಿ. ಅಶ್ವಿನಿ ರಾಮಪುರದ ಪ್ರೊಡಕ್ಷನ್ ಹೊಸದಲ್ಲ, ಯಾಕಂದರೆ ನಾವು ಆಲ್ರೆಡಿ ಜೋಗಿ ಮಾಡಿ ಆಗಿದೆ. ಸೊ ಮತ್ತೆ ಅಶ್ವಿನಿ ರಾಮಪುರದ ನಿಮ್ಮ ಸ್ಕ್ರೀನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. DOP, ರೀರೆಕಾರ್ಡಿಂಗ್, ಆಮೇಲೆ ನಮ್ಮ ಕನ್ನಡ ಕಲಾವಿದರು ಎಲ್ಲ ಕಲಾವಿದರು ತುಂಬ ನೀಟಾಗಿ ಅವ್ರು ಕೊಟ್ಟಿರೋ ಕೆಲಸನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಇನ್ನೂ ಸ್ವಲ್ಪ ಬಳಸ್ಕೋಬೋದಾಗಿತ್ತು. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಅದೇ ಬೇಕಾಗಿರೋದು. ಇನ್ನೂ ಬಳಸ್ಕೋಬೋದಾಗಿತ್ತು. ಬಟ್ ಎಸ್, ಇಟ್ಸ್ ಗೋನ್ ಬಿ ಕಂಟಿನ್ಯೂಡ್ ಆಗಿರೋದ್ರಿಂದ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಆ್ಯಂಡ್ ಮೋರ್. ಸಿನಿಮಾದಲ್ಲಿ ತುಂಬ ಟ್ವಿಸ್ಟೆಡ್ ಟರ್ನ್ಸ್ ಇದೆ. ಮರೀದೆ ಹೇಳಬೇಕಾಗಿರೋ ವಿಷಯ ಏನಂದರೆ, ನನ್ನ ಸ್ನೇಹಿತ ಅರುಣ, ಮಿತ್ರ, ಅವಿನಾಶ್ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಸೊ ಇಟ್ಸ್ ವಂಡರ್ಫುಲ್ ಮೂವಿ, ಗುಡ್ ಎಕ್ಸ್ಪೀರಿಯನ್ಸ್, ಗುಡ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಈ ಸಿನಿಮಾನ ಒಂದ್ಸಲ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಸ್ಪೆಷಲಿ ರೀರೆಕಾರ್ಡಿಂಗ್ ಆ್ಯಂಡ್ ದ DOP ಆ್ಯಂಡ್ ದ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ರಿಯಲಿ ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು. ನನ್ನ ಪ್ರಕಾರ ನಾನು ಮೇಕಿಂಗ್ ಮಾಡಿರೋ ಪ್ರಕಾರ ಅವ್ನ ಸ್ಟೋರಿ ಏನು ಹೇಳಿದ್ನೋ ತೆಗಿಯೋವಾಗ ಇನ್ನೂ ಒಂದು ಸ್ಟೆಪ್ ಹೆಡ್ ತೆಗ್ದಿದ್ದಾನೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮಾಡಿದ್ದೀವಿ ಕಷ್ಟಪಟ್ಟು. ಸರ್ ಅಂದರೆ ಇಟ್ ವಾಸ್ ಅ ಲಾಂಗ್ ಸ್ಟೋರಿ ಸರ್. ಅಂದರೆ ಹಿಸ್ಟಾರಿಕಲ್ ಸ್ಟೋರಿಯಿಂದ ಹಿಡಿದು ಪ್ರೆಸೆಂಟ್ ಸಿಚುವೇಶನ್ವರೆಗೂ ನಾವೊಂದು ಮಾಫಿಯಾ ಟಚ್ವರೆಗೂ ಬಂದಿದ್ದೀವಿ. ಸೊ ಆ ಒಂದು ಎಲಾಬ್ರೇಷನ್ ತೊಗೊಂಡ್ರೆ ಸರ್ ಜೊತೆ ಅದೇ ನಾವು ಡಿಸ್ಕಷನ್ ಡೇ 1, ಕ್ಯಾನ್ ವಿ ನರೇಟ್ ದಿಸ್ ಓಲ್ ಪಾರ್ಟ್ ಇನ್ 2.5 hours ಅಂತ ಬಂದು ದೆನ್ ವಿ ಸ್ಪ್ಲಿಟೆಡ್ ಟು 2 scripts. ಅದೇ ನಮಗೆ ಸ್ವಲ್ಪ ಟೈಮ್ ತೊಗೊಂಡು ವೆದರ್ ಇಟ್ ವಿಲ್ ವರ್ಕ್ ಫ್ರೆಷರ್ಸ್ಗೆ. ಸೊ ನಾನು ಸರ್ಗೆ ಏನಂತೀನಿ, ವಿಲ್ ಶೂಟ್ ದ ಫಸ್ಟ್ ಪಾರ್ಟ್, ವಿ ಹ್ಯಾವ್ ದ ಸ್ಕ್ರಿಪ್ಟ್. ಆ್ಯಕ್ಚುಲಿ 2 script ಇಸ್ಕೊಂಡು ಹೊಲಿಕೊಂಡು ಹೋದ್ರೆ ಶಿಶಿನ ಇಟ್ಕೋಬೇಕು ಅಂದ್ಬಿಟ್ಟು. ಸೊ ಫಸ್ಟ್ ಆಯಿತು, ನಾವು ಇಮಿಡಿಯೇಟ್ ಶೂಟ್ ಹೋದ್ವಿ. ಅದಾದಮೇಲೆ ಅದು ಬಂದಾಗ ಇಲ್ಲ ಸೆಕೆಂಡ್ ಪಾರ್ಟ್ ಹಿಂಗಿರ್ಬೋದು ಅನ್ನೋದು ನಾವು ತೋರಿಸ್ಬೇಕಾದ್ರೆ ನೀವು ಕ್ಲೈಮ್ಯಾಕ್ಸ್ ನೀವು ಏನು ನೋಡಿದ್ವಿ, ಇಟ್ಸ್ ನಾಟ್ ಜಸ್ಟ್ ಒನ್ ಶಾಟ್ ಅಥವಾ ಟು ಬಿ ಕಂಟಿನ್ಯೂಡ್ ಅಂತ ಒಂದು ಶಾಟ್ ಹಾಕಲಿಲ್ಲ ನಾವು. ವಾಟ್ ವಿಲ್ ಬಿ ದ ಪಾರ್ಟ್ 2? ಶಿವಂದು ಒಂದು ರುದ್ರಾವತಾರ ನೋಡಿದ್ವಿ ಸರ್, ಶಕ್ತಿದು ಎರಡೂ ದೇವಿ ಶಕ್ತಿ ನೋಡಿದ್ವಿ. ಎರಡು ಆದ ಅರ್ಧನಾರೀಶ್ವರದ ಒಂದು ಪವರ್ ಇರ್ತದೆ ಸರ್. ದಟ್ ಈಸ್ ಪಾರ್ಟ್ 2. 10% ಇಲ್ಲ, ತೆಲುಗು, ತಮಿಳ್, ಮಲಯಾಳಂ ರೆಡಿ ಇದೆ, ಹಿಂದಿ ಆಲ್ರೆಡಿ ಕೊಟ್ಟಾಗಿದೆ, ಇದು ಡಬ್ ರೆಡಿ ಇದೆ ನನ್ನ. ಬಟ್ ನಮ್ಮ ಕಾನ್ಸಂಟ್ರೇಷನ್ ಫಸ್ಟ್ ಕನ್ನಡ ನೀಟಾಗಿ ಮಾಡಬೇಕು ಅಂತ ನಾವು ಕನ್ನಡ ಮಾಡಬೇಕು. ಈಗ ಪ್ಯಾನ್ ಇಂಡಿಯಾ ಅದು ಇದು ಅಂತಲ್ಲ, ಎಲ್ಲ ಆರ್ಟಿಸ್ಟ್ ಇಲ್ಲಿವರೆಗೂ ಅಂದರೆ ಡೇ 1 ಪ್ರೆಸ್ ಮೀಟಿಂದ ಈ ಪ್ರೆಸ್ ಮೀಟ್ವರೆಗೂ ತುಂಬಾ ಮಾತಾಡ್ಕೊಂಡು ಬಂದಿದ್ದೀನಿ. ಎಂಡ್ ಆಫ್ ದ ಡೇ ಫಿಲಮ್ ನಾನು ಪ್ರೊಜೆಕ್ಟ್ ಮಾಡಿದ್ದೀನಿ. ಈಗ ಐ ಹ್ಯಾವ್ ನೋ ವರ್ಡ್ಸ್ ಟು ಸ್ಪೀಕ್, ಯಾಕಂದರೆ ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಫಿಲಮ್ ನಾವು. ಸೊ ಮೀಡಿಯಾ ನಮ್ಮ ಫ್ಯಾಮಿಲಿ ನನಗೆ ಫಸ್ಟ್ ಶೋ ನಾವು ಮೀಡಿಯಾಗೆ ಕೊಟ್ಟಿದ್ದೀವಿ. ಏನಕ್ಕೆ ಅಂತಂದರೆ ವಿ ಬಿಲೀವ್ ಒಂದು ಆನೆಸ್ಟ್ ರಿವ್ಯೂ ಇಂದ ಇವತ್ತು ನಾವೇನು 150-200 ಜನ ನೋಡಿದ್ವಿ, ಅದೊಂದು 400 ಜನಕ್ಕೆ ತಲುಪಬೇಕು. ಆ 400 ಜನ 4,000 ಜನ 4,000 ಜನ 4 ಲಕ್ಷ ಜನ. ಎಂಡ್ ಆಫ್ ದ ಡೇ ವಿ ಆರ್ ದ ಫಸ್ಟ್ ಆಡಿಯನ್ಸ್. ನನಗೆ ನಾನು ನಮ್ಮ ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಸರ್ಕಲ್ಸ್ ಏನಿದ್ದಾರೆ ಒಂದು ಫ್ಯಾಮಿಲಿ ಅಂತ, ಸರ್ ಈ ಹುಡುಗ ಏನೋ ಮಾಡಿದ್ದಾನೆ, ಅವ್ನಿಗೆ ಯೋಗ್ಯತೆ ಇದೆ ಇಂಡಸ್ಟ್ರಿಲಿ, ಅವನು ಮುಂದೆ ಇನ್ನೂ ಅಷ್ಟು ಚೆನ್ನಾಗಿ ಮಾಡ್ತಾನೆ ಸಿನಿಮಾ ಅಂತ ಅನಿಸಿದ್ರೆ ದಯವಿಟ್ಟು ವಾಟ್ ಎವರ್ ಬಿ ದ ಕಮರ್ಷಿಯಲ್ಸ್, ವಾಟ್ ಎವರ್ ಎವ್ರಿಥಿಂಗ್ ನಾವು ಬಿಟ್ಟು ಪಕ್ಕಕ್ಕಿಟ್ಟು ನಿಮ್ಮ ಪರ್ಸ್ನಲ್ ಪ್ರೊಫೈಲಲ್ಲಿ ಒಂದು ಶೇರ್ ಸರ್,
ಗಾರ್ಗಗೋಸ್ಕರ ಮತ್ತು ಈ ಹೊಸ ಹುಡುಗನಿಗೋಸ್ಕರ ಒಂದೊಂದು ಶೇರ್ ಮಾಡಿ, ಆ ಶೇರಿನ ಒಂದಷ್ಟು ಜನಕ್ಕೆ ತಲುಪಬೇಕು. ಇಷ್ಟ ಆದರೆ ಮಾತ್ರ, ಇಲ್ಲ ಅಂದರೆ ಸರ್ ಎಲ್ಲ ನಿಮ್ಮ ಕೈಲಿದೆ. ಎಂಡ್ ಆಫ್ ದ ಡೇ ಈಗ ನನ್ನ ಹತ್ರ ಏನಿಲ್ಲ ಮಾತಾಡೋಕ್ಕೆ, ಜನದ ಹತ್ರ ಇದೆ. ದಯವಿಟ್ಟು ಎಲ್ಲರೂ ಇನ್ನೊಂದು ಸತಿ ಗಾರ್ಗ ಟ್ರೈಲರ್ ನೋಡಿ, ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ, ಇಲ್ಲ ಅಂದರೆ ಬರಬೇಡಿ ಸರ್. ನಮ್ಮ ಪ್ರಯತ್ನ ಇಲ್ಲಿಗೆ ಮುಗ್ದಿದೆ ಸರ್. ಫಸ್ಟ್ ಸಿನಿಮಾ, ಡೆಬ್ಯೂ ಡೈರೆಕ್ಟರ್, ಏನು ಹೈಯೆಸ್ಟ್ ಎಫರ್ಟ್ ಹಾಕಿ ಮಾಡ್ಬೇಕು ನಾನು ಮಾಡಿದ್ದೆ. ಅಲ್ಪ ಸ್ವಲ್ಪ ತಪ್ಪುಗಳು ಮಾಡಿರ್ಬೋದು, ಅದನ್ನ ಹೇಳಿ ನನಗೆ, ನನ್ನ ನಂಬರ್ ಹೇಳಿದ್ದೀನಿ ನಾನು. ಸೊ ನೀವು ಹೇಳಿ ನಾನು ತಿದ್ಕೊತೀನಿ. ಇಲ್ಲ ಗುರು ನೀನು ಯೋಗ್ಯತೆನೇ ಇಲ್ಲ ನೀನು ಡೈರೆಕ್ಟರ್ ಆಗೋಕ್ಕೆ, ನಮ್ಮ ಇಂಡಸ್ಟ್ರಿಗೆ ನೀನು ಬೇಡ ಗುರು ಅಂದರೆ ಅದಕ್ಕೂ ರೆಡಿ ನೀವು ಸರ್. ಬಟ್ ಹಂಗಂದ್ಬಿಟ್ಟು ಓಡೋಗಲ್ಲ ಸರ್. ನಿಮ್ಗೆ ಇಷ್ಟ ಆಗೋವರೆಗೂ ನಾನು ಸಿನಿಮಾ ಮಾಡ್ತೀನಿ. ಎಂಡ್ ಆಫ್ ದ ಡೇ ನಮ್ಮ ರಾಮ್ ಪ್ರಸಾದ್ ಸರ್ ನನಗೆ ಇಲ್ಲಿವರೆಗೂ ಡೆಬ್ಯೂ ಡೈರೆಕ್ಟರ್ ಸರ್. ಇವತ್ತು ನೀವು ನೋಡಿರ್ಬೋದು ಸ್ಕೇಲ್, ಪ್ರೊಡ್ಯೂಸರ್ಸ್ ಹಂಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಕಿತ್ತಾಡ್ತಾರೆ, ಅದು ಹಂಗೆ ಹಿಂಗೆ. ನನಗೆ ಮಗನ ಥರ ನಿಂತ್ಕೊಂಡು ನನ್ನ ಮೇಲೆ ಹಂಗೆ ಅವನು ನಾನು ಎಲ್ಲೂ ಹೇಳಿಲ್ಲ. ಒಂದು ಕಣ್ಣು ಅರುಣ್, ಒಂದು ಕಣ್ಣು ಶಶಿ ಅಂದ್ಕೊಂಡೆ ನನ್ನ ಇಡೀ ಸಿನಿಮಾ ಜಾಯಿನ್ ಮಾಡ್ಕೊಂಡೇ ಬಂದಿದ್ದಾರೆ. ನನಗೆ ಏನು ಸಪೋರ್ಟ್ ಬೇಕು, ಇವತ್ತು ಇಬ್ಬರು ಮಕ್ಕಳನ್ನ ಅವ್ರು ಲಾಂಚ್ ಮಾಡಿದ್ದಾರೆ, ಒಂದು ಅರುಣ್, ಒಂದು ನಾನು. ಎಂಡ್ ಆಫ್ ದ ಡೇ ಹೆಂಗೆ ಮೆರೆಸ್ಬೇಕು ಅನ್ನೋದು ನಿಮ್ಮ ಕೈಲಿದೆ ಸರ್. ಹೇಳೋದು ಒಂದೇ ಸರ್, ಇನ್ನೊಂದು ಸತಿ ಗಾರ್ಗ ಟ್ರೈಲರ್ ನೋಡಿ, ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ ಸರ್. ಒನ್ ಸಪೋರ್ಟ್, ಅದು ಇಂಡಸ್ಟ್ರಿನ ಬೇರೆ ಲೆವೆಲ್ ತೊಗೊಂಡು ಹೋಗ್ತೀವಿ. ಒನ್ ಸಪೋರ್ಟ್ ಅಷ್ಟೇ. ಮೇಲೆ ಏನು ರಿಪೋರ್ಟ್ ಇದೆಯೋ ಆ ಥರ ಹೇಳಿ. ಯೋಗಿ ಸಿನಿಮಾ ಇದೇ ಟೈಟಲ್ ಬಿಡುಗಡೆ ಆಗಿದೆ ನಿಮ್ಮ ನಿರ್ಮಾಣದ. ಇವತ್ತು ಮಗನ್ ಸಿನಿಮಾ ಇಲ್ಲೇ ಸರ್ ಒಂಚೂರು ಪ್ರೊಫೈಲ್ ಸಾರಿ. ಹೌದು ಕಪಾಲಿ ಜೋಗಿ ರಿಲೀಸ್ ಮಾಡಿದ್ದೀವಿ. ವಿ ಹ್ಯಾವ್ ಟೇಕನ್ ಕೇರ್ ಎವ್ರಿವೇರ್, ಎಲ್ಲ ಸ್ಟೆಪ್ಪಲ್ಲೂ ಮಾಡಿದ್ವಿ. ಇವ್ನು ಹೇಳ್ದಂಗೆ ಇವನೊಬ್ಬ ಡೈರೆಕ್ಟರ್ ಅಲ್ಲ, ಇವನು ಮಗನೇ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಇವತ್ತು ನನ್ನ ಕಡೆಯಿಂದ ಆ್ಯಸ್ ಅ ಪ್ರೊಡಕ್ಷನ್ ಕಂಪ್ನಿ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ದಂಗೆ ಅಲ್ಲಿ ಏನು ಕತೆಗೆ ಬೇಕೋ ಏನು ಬೇಕೋ ಅದನ್ನು ಮಾಡಿಕೊಟ್ಟಿದ್ದೀನಿ. ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಏನು ಅಂದ್ಕೊಂಡಿದ್ವೋ ಅದು ನೀಟಾಗಿ ಬಂದಿದೆ. ನಿಮಗೀಗ ಅರ್ಥ ಯಾವ ಥರ ಹೇಳೋದು, ಜನಕ್ಕೆ ಹೆಂಗೆ ರೀಚ್ ಆಗುತ್ತೆ, ಅದು ಇಂಪಾರ್ಟೆಂಟ್. ಸಿನಿಮಾ ಮಾಡಿದಾಗ ಅನಿಸುತ್ತೆ ಎಲ್ಲೆಲ್ಲಿ ಜನ ಎಂಜಾಯ್ ಮಾಡ್ಬೋದು, ಈಗ ನೋಡ್ಬೇಕಾದ್ರೆ ಆಡಿಯನ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತೀವಿ, ಏನು ಅಂದ್ಕೊಂಡ್ರೆ ಅದು ಆಗಿದೆ ಸರ್. ಅಂದರೆ